ನೋಡಿ, ಯಾರೆಲ್ಲ ಈ ಒಂದು ಕ್ಲೇಮ್ಡ್ ನಾಟ್ ವೆರಿಫೈಡ್ ಅನ್ನೋ ಗೊಂದಲ ಇದೆ ನಿಮ್ಮಲ್ಲಿ. ನಾನು ವಿಡಿಯೋಗಳಲ್ಲಿ ಎಷ್ಟೋ ಕಮೆಂಟ್ಗಳಲ್ಲಿ ಕೂಡ ನೋಡ್ತೀನಿ, ಸರ್ ನಾನು ರೂರಲ್ ಕ್ಲೇಮ್ ಮಾಡಿದ್ದೆ, ಕನ್ನಡ ಮೀಡಿಯಂ ಕ್ಲೇಮ್ ಮಾಡಿದ್ದೆ, ಅದರಲ್ಲಿ ಬಂದಿಲ್ಲ, ಹೀಗೆಲ್ಲ. ಆದ ಕಾರಣ ಕ್ಲೇಮ್ಡ್ ನಾಟ್ ವೆರಿಫೈಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಮುದ್ರಿತವಾಗಿರುವ ಅಭ್ಯರ್ಥಿಗಳ ಗಮನಕ್ಕೆ. ನೋಡಿ, ಇವತ್ತು KA ಒಂದು ಮಹತ್ವದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಆದ ಕಾರಣ ನೀವು ಯಾರೆಲ್ಲ ನಿಮ್ಮ ಒಂದು UGCET ಏನು ಈ CET ಅಪ್ಲಿಕೇಶನ್ ಹಾಕಿದ್ದೀರಿ, ಇದರಲ್ಲಿ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಬಂದಿದ್ರೆ ನೀವು ಏನು ಮಾಡಬೇಕು ಅಂದರೆ, ದಿನಾಂಕ 21/5/2026 ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ನೋಡಿ, ಇಲ್ಲಿ ಪೂರ್ತಿ ಇದನ್ನು ನೋಡಿ. CET 2026ಕ್ಕೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದಾಖಲಿಸುವ SAT ಸಂಖ್ಯೆಯ ಮೂಲಕ ವ್ಯಾಸಂಗದ ವಿವರಗಳನ್ನು ಪಡೆದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ಮುದ್ರಿತವಾಗಿರುವ ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಆದರೆ ನೋಡಿ, ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿರುವ ಮೀಸಲಾತಿ, ಅಂದರೆ ಕನ್ನಡ ಮೀಡಿಯಂಗೆ ನೀವು ಕ್ಲೇಮ್ ಮಾಡಿರ್ತಾರೆ, ಅಥವಾ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವ ಮೀಸಲಾತಿ, ಅಂದರೆ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ. ಮತ್ತು ಇನ್ನೊಂದು 1ರಿಂದ 12ನೇ ತರಗತಿವರೆಗೆ 10 ವರ್ಷ ಓದಿ ತುಳು, ತಮಿಳು, ತೆಲುಗು, ಕೊಡವ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ, ಅಥವಾ ಅಂದರೆ ಇಲ್ಲಿ ಭಾಷಾ ಅಲ್ಪಸಂಖ್ಯಾತ ಅಂದರೆ ಇದು ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತ ಮೀಸಲಾತಿ, ಅಂದರೆ ಲಿಂಗ್ವಿಸ್ಟಿಕ್ ರಿಸರ್ವೇಷನ್ನು, ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತ ಮುಸ್ಲಿಂ, ಕ್ರಿಶ್ಚಿಯನ್ ಮೀಸಲಾತಿ, ರಿಲಿಜಿಯಸ್ ಒಂದು ರಿಸರ್ವೇಷನ್ನು. ಕ್ಲೇಮ್ಡ್ ನಾಟ್ ವೆರಿಫೈಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಮುದ್ರಿತವಾಗಿರುವಂತಹ ಅಭ್ಯರ್ಥಿಗಳು. ನೋಡಿ, ಸರಿಯಾಗಿ ತಿಳಿದುಕೊಳ್ಳಿ. ಯಾರು ಕನ್ನಡ ಮೀಡಿಯಂ ಕ್ಲೇಮ್ ಮಾಡಿದ್ದೀರಾ, ರೂರಲ್ ಕೋಟಾ ಕ್ಲೇಮ್ ಮಾಡಿದ್ದೀರಾ, ಅಥವಾ ನೀವು ಭಾಷಾ ಅಲ್ಪಸಂಖ್ಯಾತ ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೇಮ್ ಮಾಡಿದ್ದೀರಾ, ಅಥವಾ ರಿಲಿಜಿಯಸ್ ಮೈನಾರಿಟಿ ಕ್ಲೇಮ್ ಮಾಡಿದ್ದೀರಾ, ನೀವು ಕ್ಲೇಮ್ ಮಾಡಿದ್ದೀರಿ, ಆದರೆ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬಂದಿದೆ. ಅಂಥವ್ರು ಏನು ಮಾಡಬೇಕು? ಅರ್ಜಿದಾರರು ಕಾಲೇಜು ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನಲ್ಲಿ, ನಿಮ್ಮ ಕಾಲೇಜು ಅಭ್ಯರ್ಥಿಗಳು ನಿಮ್ಮ ಕಾಲೇಜಿನಲ್ಲಿ ಹೋಗಿ ಕೇಳಿ, ಅಥವಾ ನಿಮ್ಮ ಸಮೀಪದ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಪರಿಶೀಲನೆ ಮಾಡಿಕೊಳ್ಳಲು ಅನೇಕ ಬಾರಿ ಸೂಚಿಸಲಾಗಿದೆ. ಅಂದರೆ ಈಗಾಗಲೇ ಅನೇಕ ಬಾರಿ ಹೇಳಿದ್ದೇವೆ. ಆದಾಗ್ಯೂ ಇನ್ನೂ ಕೆಲವು ಅಭ್ಯರ್ಥಿಗಳು ಪರಿಶೀಲನೆ ಪೂರ್ಣಗೊಳಿಸಿರುವುದಿಲ್ಲ. ಅಂದರೆ ನೀವು ಕನ್ನಡ ಮೀಡಿಯಂನಲ್ಲಿ ಓದಿದ್ದೀನಿ ಅಂದರೆ ಅದ್ರ ಬಗ್ಗೆ ನಿಮ್ಮಲ್ಲಿ ದಾಖಲಾತಿ ಇರಬೇಕು. ನೀವು ರೂರಲ್ ಓದಿದ್ದೀನಿ ಅಂದರೆ ಅದ್ರ ಬಗ್ಗೆ ಕೂಡ ನಿಮಗೆ ದಾಖಲಾತಿ ಇರ್ಬೋದು. ಅಥವಾ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಅಂದರೆ ಕ್ಲೇಮ್ ಮಾಡಿದರೆ ಅದ್ರ ಬಗ್ಗೆ ನೀವು ಸರಿಯಾದ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಅವನ್ನ ಚೆಕ್ ಮಾಡಿಸ್ಬೇಕು, ಪರಿಶೀಲನೆ ಮಾಡಿಸ್ಬೇಕು. ಅವಾಗ ಅವರು ಪರಿಶೀಲನೆ ಮಾಡಿ ಲಾಗಿನ್ ಆಗಿ ಪರಿಶೀಲನೆ ಮಾಡಿ ಇದನ್ನು ಮಾಡಿದರೆ ನಂತರ ನೀವು ಪ್ರಿಂಟ್ ತೊಗೊಂಡ್ರೆ ನಿಮಗೆ ಕ್ಲೇಮ್ಡ್ ಅಂತ ಬರುತ್ತೆ, ಅಂದರೆ ಸಕ್ಸಸ್ಫುಲಿ ವೆರಿಫೈಡ್ ಅಥವಾ ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ. ಈ ಮೇಲ್ಕಂಡ ಅಭ್ಯರ್ಥಿಗಳಿಗೆ ಕಟ್ಟ ಕಡೆಯ ಅವಕಾಶವನ್ನು ಈ ಮೂಲಕ ನೀಡಲಾಗುತ್ತಿತ್ತು. ಹತ್ತಿರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ ಎಲ್ಲ ಅಗತ್ಯ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ದಿನಾಂಕ 21/5/2026 ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ಮತ್ತು ನೋಡಿ, ಇನ್ನೂ ಒಂದು ಇದನ್ನು ಕೊಡ್ತಾ ಇದ್ದಾರೆ ನಿಮಗೆ ಆಪರ್ಚುನಿಟಿ, ಒಂದು ಟೈಮು. ಒಂದು ವೇಳೆ ಅಭ್ಯರ್ಥಿಯು ಕ್ಲೇಮ್ ಮಾಡಿಲ್ಲದಿದ್ದಲ್ಲಿ ತಿದ್ದುಪಡಿ ಮಾಡಿಕೊಂಡು ಸಹ ಪರಿಶೀಲನೆಗೆ ಹಾಜರಾಗಬಹುದು. ಒಂದು ವೇಳೆ ನೀವು ಕ್ಲೇಮೇ ಮಾಡಿಲ್ಲ ಅಂತಿಕೊಳ್ಳಿ, ಅವಾಗ ತಿದ್ದುಪಡಿ ಮಾಡಿಕೊಂಡು ಕೂಡ ನೀವು ಪರಿಶೀಲನೆಗೆ ಹಾಜರಾಗಬಹುದು. ನಾನು ಹಿಂದೆ ಕೇಳಿದಂತೆ ಏನಾದರೂ ತಿದ್ದುಪಡಿ ಮಾಡಲಿಕ್ಕೆ ಹೋದರೆ ಲಾಗಿನ್ ಆಗಿ ಬರ್ತಾ ಇರಲಿಲ್ಲ. ನೀವೆಲ್ಲ ಈಗ ಈ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಅದು ನಿಮಗೆ ಲಾಗಿನ್ ಆಗಿ ತಿದ್ದುಪಡಿ ಮಾಡಲಿಕ್ಕೆ ಬರ್ತದೇನೋ ಅಂತ ನೋಡ್ಕೊಳ್ಳಿ. ಯಾರು ಕ್ಲೇಮ್ ಮಾಡಿಲ್ಲ, ಅದು ಬರಲಿಲ್ಲ ಅಂದರೆ ನೀವು ಕಡೆಗೆ KA ಹೆಲ್ಪ್ಲೈನ್ಗೆ ಫೋನ್ ಮಾಡಿ ಕೇಳ್ಬೋದು, ಅಥವಾ ಕಾಲೇಜಿನಲ್ಲೂ ನೀವು ಇದನ್ನು ಮಾಡಿ ಕೇಳ್ಬೋದು ಇದ್ರ ಬಗ್ಗೆ ಕೂಡ. ಯಾಕಂದರೆ ಕ್ಲೇಮ್ ಮಾಡಿರಲಿಲ್ಲ ಅಂದರೂ ಮತ್ತೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅವರು. ಆದ ಕಾರಣ ಅಭ್ಯರ್ಥಿಗಳು ಇದೊಂದು ಕೊನೆಯ ಅವಕಾಶ ಆಗಿದ್ದು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತು ನಿಮಗೆ ಬೇಕಾದಂಥ ಒಂದು ಈ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಾನು ನಿತ್ಯವೂ ಮಾಡ್ತಾ ಇರ್ತೀನಿ, ತಪ್ಪದೆ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.